ಹಲೋ ಹಲೋ, ನಿಮ್ಮ ಹತ್ರ ಮಾತಾಡಬೇಕು ಅನಿಸ್ತು, ಅದಕ್ಕೆ ಫೋನ್ ಮಾಡಿದೆ. ನಾನು ನಿಮಗೆ ಫೋನ್ ಮಾಡಬೇಡಿ ಅಂತ ಹೇಳಿದ್ದೆ ಅಲ್ವಾ? ನಿಮ್ಮ ಹತ್ರ ಮಾತಾಡಿದ್ರೆ ಏನಾದರೂ ಪರಿಹಾರ ಸಿಗ್ಬೋದು ಅಂತ ಆಸೆ. ಸರಿ, ಹೇಳಿ ಮುಗಿಸಿ. ನೀವೇನೋ ನನ್ನ ಅಮ್ಮನ ಹತ್ರ ಮಾತಾಡಿ ಅಂತ ಹೇಳಿ ಹೊರಟೋದ್ರಿ, ಆದರೆ ನನ್ನ ಅಮ್ಮನ ಹತ್ರ ಹೇಗೆ ಮಾತಾಡೋದಂತ ಗೊತ್ತಾಗ್ತಿಲ್ಲ ನನಗೆ. ನಿಮ್ಮಮ್ಮನ ಹತ್ರ ಮಾತಾಡೋದು ನಾನು ಹೇಳ್ಕೊಡ್ಬೇಕಾ? ನನಗಿಂತ ಚೆನ್ನಾಗಿ ನಿಮಗೆ ಗೊತ್ತಿರತ್ತೆ ನಿಮ್ಮಮ್ಮನ ಹತ್ರ ಹೇಗೆ ಮಾತಾಡೋದು ಅಂತ. ಗೊತ್ತು, ಆದರೂ ಹೆದರಿಕೆ, ಏನಂತಾರು ಅಂತ. ಒಂದೊಂದ್ಸತಿ ನೀವು ಚಿಕ್ಕ ಮಕ್ಕಳ ತರ ಆಡ್ತಿರ್ರಿ. ಇಲ್ಲ ರೀ, ನಾನು ದೊಡ್ಡವನಾಗಿದ್ದೀನಿ, ಮೆಚೂರ್ ಕೂಡ ಆಗಿದ್ದೀನಿ. ಆದರೂ ಅಮ್ಮನ ಹತ್ರ ಮಾತಾಡೋದು ಅಂತಂದ್ರೆ ಒಂಥರ ಭಯ. ಅದಕ್ಕೆ ಅವ್ರ ಹತ್ರ ಏನು ಹೇಳೋದು ಅಂತ ಒಂಚೂರು ಹೇಳ್ಕೊಡ್ರಿ. ಓಕೆ, ಮೇಡಮ್ ಹೇಳಿ. ಅಮ್ಮ, ನಂಗೆ ಆಸ್ತಿ ಬೇಡ, ಅಜ್ಜಿ ಖುಷಿಗೋಸ್ಕರ ಇಷ್ಟೆಲ್ಲ ಮಾಡಿದ್ದು ಅಂತ. ಓಕೆ, ಹಾಗೆ ಹೇಳ್ತೀನಿ. ಥ್ಯಾಂಕ್ಸ್. ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಯ್ತಾ? ಇಲ್ಲ 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 ಇಲ್ಲ, ಹೊಸ ಪ್ರಾಬ್ಲಮ್ ಶುರು ಆಗತ್ತೆ. ಹೇಗೆ? ಅಮ್ಮ ಒಪ್ಪದೇ ಇದ್ರೆ? ಆಗ ಅಮ್ಮ ನೀನ್ ಒಪ್ಪಿಗೆ ಕೊಟ್ರೆ ಅಜ್ಜಿ ಜೊತೆ ನಾನು ಹರಿದ್ವಾರಕ್ಕೆ ಹೋಗ್ತೀನಿ, ಅಜ್ಜಿ ಸೇವೆ ಮಾಡ್ಕೊಂಡಿರ್ತೀನಿ, ಅಜ್ಜಿ ಖುಷಿನೇ ನನ್ ಖುಷಿ ಅಂತ ಹೇಳಿ. ಇದು ಒಳ್ಳೆ ಐಡಿಯಾ ರೀ. ಇದರಿಂದ ನಮ್ಮನೆ ವಾತಾವರಣ ಬದಲಾಗ್ಬೋದು. ಟೀ ಅಂತಾನೆ ನಮ್ಮ ಮಾತುಕತೆ. ಇಲ್ಲ 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 ಇಲ್ಲ, ಇದಿನ್ನು ಟೈಟಲ್ ಸಾಂಗ್ ಅಷ್ಟೇ. ನೀವೆಷ್ಟು ಒಳ್ಳೆಯವರು ರೀ. ಹಾಗಂತ ನಾನ್ ಕೆಟ್ಟವನಲ್ಲ, ನೀವು ನನ್ಗಿಂತ ಸ್ವಲ್ಪ ಜಾಸ್ತಿನೇ ಒಳ್ಳೆಯವರು. ಇಷ್ಟೊತ್ನಲ್ಲಿ ಬೇಕೇನ್ರಿ ಹೊಗಳಿಕೆ ಎಲ್ಲ? ಫೋನ್ ಕಟ್ ಮಾಡಿ, ಇಲ್ಲ ನಾನೇ ಫೋನ್ ಕಟ್ ಮಾಡ್ತೀನಿ. ಕಟ್ ಮಾಡೋರು ಹೇಳಿ ಕಟ್ ಮಾಡಲ್ಲ ರೀ, ಸುಮ್ಮನೆ ಕಟ್ ಮಾಡ್ತಾರೆ. ಆದ್ರೆ ನಂಗೆ ನಿಮ್ ಜೊತೆ ಮಾತಾಡ್ತಾನೆ ಇರಬೇಕು, ನಿಮ್ ಧ್ವನಿ ಕೇಳ್ತಾನೆ ಇರಬೇಕು ಅಂತ ಆಸೆ. ಆದ್ರೆ ನನಗ್ ಕಟ್ ಮಾಡ್ಬೇಕು ಅನ್ನಿಸ್ತಾ ಇದೆ. ಬಾಯ್. ಮಾಮ್, ಕರಿಬೇಡ ಹಾಗೆ ನನ್ನ. ನಿಮಗ ಯೋಗ್ಯತೆನೇ ಇಲ್ಲ, ನಿಮ್ಮ ಹತ್ರ ಮಾತಾಡ್ಬೇಕಾದ ಅವಶ್ಯಕತೆನೂ ಇಲ್ಲ. ನಿಮ್ಮನ್ನ ಮನೆಯಿಂದ ಹೊರಗೆ ಹಾಕಿದ್ದೀನಿ. ಸಾರಿ, ತಪ್ಪಾಯ್ತು, ಕ್ಷಮಿಸ್ಬಿಡಿ. ಇದ್ಯಾವುದಕ್ಕೂ ಅವಕಾಶನೇ ಇಲ್ಲ, ಎಲ್ಲ ಮುಗಿದೋದ ಅಧ್ಯಾಯ. ಮಾಮ್, ನಿನಗೆ ನಂಬಿಕೆ ಇರೋದು ಸ್ಟ್ಯಾಂಪ್ ಪೇಪರ್ ಮೇಲೆ, ಅಗ್ರಿಮೆಂಟ್ ಮೇಲೆ ತಾನೆ. ತಗೋ ಇದನ್ನ. ನಾನು ಖಾಲಿ ಸ್ಟ್ಯಾಂಪ್ ಪೇಪರ್ ಮೇಲೆ ಸೈನ್ ಮಾಡಿದ್ದೀನಿ. ಏನ್ ಬೇಕಾದ್ರೂ ಬರ್ಕೋ, ಬೇಕು ಅಂದ್ರೆ ನಾನು ನಿನ್ ಮಗ ಅಲ್ಲ ಅಂತಾನೆ ಬರ್ಕೋ. ನಾನು ಅಜ್ಜಿ ಜೊತೆಲಿರ್ತೀವಿ, ನಾನು ಅವ್ರ ಸೇವೆ ಮಾಡ್ಕೊಂಡಿರ್ತೀನಿ. ಅವ್ರಿಗೆ ವಯಸ್ಸಾಗಿದೆ, ನಾವು ಹೇಗಾದ್ರೂ ಬದುಕೊಂತೀವಿ. ಆದ್ರೆ ಅಜ್ಜಿ? ನಾನು ನನ್ನ ತಾಯಿನ ದೂರ ಮಾಡಿಲ್ಲ. ನಾನು ಅಜ್ಜಿ ಜೊತೆಗಿರ್ತೀವಿ. ನನ್ನ ತಾಯಿನ ದೂರ ಮಾಡೋ ಅಧಿಕಾರ ಯಾರಿಗೂ ಇಲ್ಲ. ನನ್ನ ತಾಯಿನ ನನ್ನಿಂದ ದೂರ ಮಾಡೋ ಅಧಿಕಾರ ಇಲ್ಲ ಅಂತ ನಾನಂದ್ರೆ? ಹುಚ್ಚುಚ್ಚಾಗಿ ಮಾತಾಡ್ಬೇಡ ಸಂತೋಷ್. ಹೌದಮ್ಮ, ಇದೇ ತರ ಪರಿಸ್ಥಿತಿ ಮುಂದುವರೆದ್ರೆ ಒಂದಲ್ಲ ಒಂದಿನ ಎಲ್ಲರಿಗೂ ಇಲ್ಲಿ ಹುಚ್ಚಿಡಿಯತ್ತೆ. ನಮ್ಮ ಮನಸ್ತಾಪಗಳಿಗೆ ಅಜ್ಜಿನ ಭಾಗ ಮಾಡೋದು ಬೇಡಮ್ಮ, ಪ್ಲೀಸ್. ನಾವೆಲ್ಲ ಜೊತೆಗಿರೋಣ. ತಗೊಂಡ್ ಬರ್ತೀನಿ, ನೀವು ಒಂದ್ಸತಿ ಓದಿ ಸರ್. 4 ಪುಟ ಓದಿದ್ರೆ ಸಾಕು, ಕಣ್ ಮುಚ್ಕೊಂಡು ಪ್ರಿಂಟ್ ಮಾಡ್ತೀರಿ. ಬರೀ ಪ್ರಿಂಟ್ ಆದ್ರೆ ಸಾಲಲ್ಲಪ್ಪ, ಖರ್ಚಾಗ್ಬೇಕಲ್ವಾ? ಅರಸರು ಚರಿತ್ರೆ ಇಡೀ ಊರಿಗೆ ಗೊತ್ತು. ಇನ್ನು ಅವ್ರು ಸಿಕ್ಕಲ್ತನ ಯಾರು ಓದ್ತಾರೆ? ಹೋಯ್ತಪ್ಪ ಪ್ರಿಂಟಿಂಗ್ ಮೀಡಿಯಾ. ತರಬೇಡ ಊಟ ಅಂತ ಎಷ್ಟು ಸಾರಿ ಹೇಳ್ಬೇಕು ನನಗೆ? ಅಲ್ಲ, ನೀವು ಒಂದ್ಸತಿ ನೋಡಿ ಸರ್. ನಾನೇ ಪಬ್ಲಿಷಿಂಗ್ ಕೆಲಸ ಬಿಟ್ಬಿಡೋಣ ಅಂತಿದ್ದೀನಿ. ಬೆಳಿಗ್ಗೆಯಿಂದ ಹಸ್ಕೊಂಡಿದ್ದೀರಾ, ಸ್ವಲ್ಪ ತಿನ್ನಿ. ನಾನು ಬರೀತಿರೋ ಪುಸ್ತಕ ಪ್ರಿಂಟ್ ಆಗಿ ಅದರಿಂದ ಬಂದ ದುಡ್ಡನ್ನ ಮಾತ್ರ ನಾನು ಊಟ ಮಾಡೋದು. ಮೇಡಮ್, ವಾ ತಿನ್ಲಿಲ್ವಾ? ತಿನ್ನಲ್ಲ ಅಂದ್ರ ಅವಯ್ಯನ್ ಪುಸ್ತಕ ಪ್ರಿಂಟ್ ಆಗಲ್ಲ, ಊಟನೂ ಮಾಡೋದಿಲ್ಲ. ತಗೊಂಡು ಹೋಗ್ಬೇಡ, ಯಾಕೆ ಸುಮ್ಮನೆ ತಗೊಂಡು ಹೋಗ್ತೀಯಾ?
ದಂಡದ ಕುಳ್ ತಿನ್ನೋದೊಂದು ತಲೆ ಕಮ್ಮಿ ಆಗುತ್ತೆ. ಹಾಗೆ ತಗೊಂಡೋಗಿಡು ಹೋಗ್. ಸುಂದ್ರಿ ಕುಡಿಲಿ. ಅಣ್ಣ ಎಷ್ಟು ಬರುವಂತ ಮಾಡಿದ್ರು ಅರಸರು ಊಟ ಮಾಡಲ್ಲ. ನಾನು ಮಾಡಿಸ್ತೀನಿ ಕುಡಿಲಿ. ಬ್ಯಾಡ ಅಂತ ಒಯ್ಯ ಅಂತಾನೆ ಬಿಡೋದಿಲ್ವಲ್ಲ. ಯಾಕಪ್ಪ ನನ್ನ ನೆಮ್ಮದಿಯಾಗಿರೋಕ್ ಬಿಡಲ್ಲ? ಇವಳು ತಂದ್ರೆ ಬೈದಾದ್ರೂ ಬೈದಬಹುದು, ನೀನ್ ತಂದ್ರೆ ನನಗೇನು ಮಾಡಲಿ? ನನ್ನ ಭಾವನೆಗಳನ್ನ ಇಲ್ಲಿ ಅರ್ಥ ಮಾಡ್ಕೊಳ್ತಿರೋ ನೀನು ಒಬ್ಬನೇ. ನೀನು ಹೀಗೆ ಮಾಡಿದ್ರೆ ಹೇಗಪ್ಪ? ನನಗೆ ಊಟ ಬೇಡ. ನಾನು ಈಗ ಹೇಳೋ ವಿಷಯ ಕೇಳಿದ್ರೆ ಒಂದು ವಾರದ ಊಟ ಮಾಡ್ತೀನಿ. ನಾನು ಊಟ ಮಾಡಲಿ ಅಂತ ಸುಳ್ಳು ಸುದ್ದಿಗಳನ್ನು ಸೃಷ್ಟಿ ಮಾಡ್ತಿದ್ಯಾ? ಈಗಾಗಲೇ ನನ್ನ ಹೆಂಡತಿ ಮಕ್ಕಳು ಸುಳ್ಳು ಹೇಳಿ ನನ್ನನ್ನು ಕಂಗೆಡಿಸಿದ್ದಾರೆ. ನೀನು ಹಾಗೆ ಮಾಡಬೇಡಪ್ಪ. ಇಲ್ಲ ಯಜಮಾನ್ರೆ, ನನ್ನ ಉದ್ದೇಶ ಅದಲ್ಲ ಖಂಡಿತವಾಗ್ಲು. ಈಗೊಬ್ಬ ಪಬ್ಲಿಷರ್ ಒಪ್ಕೊಂಡಿದ್ದಾನೆ ನೀವು ಬರೀತಿರೋ ನಿಮ್ಮ ಅರಮನೆ ಇತಿಹಾಸದ ಪುಸ್ತಕನ ಮುದ್ರಿಸೋದಕ್ಕೆ. ಇನ್ನೊಂದು 2 ದಿವಸದಲ್ಲಿ ಅಡ್ವಾನ್ಸ್ ಕೊಡ್ತಾನಂತೆ. ನಿಜನಾ? ನನ್ನ ಪುಸ್ತಕ ಪ್ರಿಂಟ್ ಆಗುತ್ತಾ? ಖಂಡಿತವಾಗ್ಲು. ಈಗ ಊಟ ಮಾಡಿ, ವಿವರ ಎಲ್ಲ ಆಮೇಲೆ ಹೇಳ್ತೀನಿ. ನಿಜಾನಾ? ಶುರು ಮಾಡಿದ್ರ ತಿನ್ನಕ್ಕೆ ಆ ವೈನ್ ಬುಕ್ನ ಯಾರು ಪ್ರಿಂಟ್ ಮಾಡ್ತಾರ ಅವನಿಗೆ ತಲೆ ಕೆಟ್ಟಿರ್ಬೇಕು. ಅದೇನ್ ರಾಮಾಯಣನ ಮಹಾಭಾರತನ ಇಲ್ಲ ಮಹಾನ್ ಕಾದಂಬರಿನ? ಪ್ರಿಂಟ್ ಆಗುತ್ತೆ ನೋಡಿ ನಮ್ಮ ಅರಸರ ಕತೆ. ನಿಮ್ಗೂ ತಂದ್ಕೊಡ್ತೀನಿ, ಓದ್ಬಿಟ್ಟು ಆಮೇಲೆ ಪಡ್ಕೊಳ್ಳಿ. ಏ ತಟ್ಬಿಡ್ತೀನಿ ನೋಡು. ಬರ್ತಾ ಬರ್ತಾ ಈ ಮನೇಲಿ ಎಲ್ಲ ನಾಲ್ಗೇನು ಉದ್ದ ಆಗ್ತಾ ಇದೆ. ಬಡ್ಕೋಬೇಕು. ಸಂತೋಷ್ ನನ್ನ ಹತ್ರ ಮಾತಾಡಿದ್ಮೇಲೆ ಸೀತಾಜ್ಜಿ ಮೇಲೆ ನಿಮಗಿರೋ ಮಮಕಾರ ಏನು ಅಂತ ಅರ್ಥ ಆಗಿದೆ. ಇನ್ಮೇಲೆ ಯಾರು ಎಲ್ಲೂ ಹೋಗೋದು ಬೇಡ, ಎಲ್ಲರೂ ಒಟ್ಟಿಗೆ ಇರೋಣ. ಅಮ್ಮನ್ನ ಅಂದ್ರೆ ಸೀತಾಜ್ಜಿನ ಆದಷ್ಟು ಬೇಗ ಕರೆಸ್ತೀನಿ. ಥ್ಯಾಂಕ್ ಯು ಮಾಮ್. ಇದಕ್ಕೆಲ್ಲ ಕಾರಣ ಭಾವನಾ. ಅವಳೇ ನಂಗೆ ಧೈರ್ಯ ತುಂಬಿದ್ದು ನಿನ್ನ ಹತ್ರ ಮಾತಾಡೋದಕ್ಕೆ. ಇಲ್ಲ ಅಂತಂದ್ರೆ ನಿನ್ ಮುಂದೆ ಬಂದು ನಿಂತಾಗ ನಂಗೆ ಚಾಮುಂಡಿ ಮುಂದೆ ಕುರಿ ನಿಂತಂಗ ಆಗ್ತಿತ್ತು. ಈ ಅರಮನೆ ಉಳಿಸ್ಕೊಳ್ಳೋದಕ್ಕೂ ಅವಳೇ ಕಾರಣ ಕಣ. ಅವಳೇ ಫೋನ್ ಮಾಡಿ ಅರಮನೆ ಮಾಡ್ತಿರೋ ಸುದ್ದಿ ಹೇಳಿದ್ದು. ಇನ್ಮೇಲೆ ಹೀಗಾಗ್ದಾಗ ನೋಡ್ಕೊಳ್ಳಿ. ಈ ವಿಚಾರವಾಗಿ ನಾನು ಸಾರಿನೂ ಕೇಳಲ್ಲ, ನೀವು ಥ್ಯಾಂಕ್ಸ್ ಹೇಳ್ಬೇಡಿ. ಎಲ್ರೂ ಸೇರಿ ಭಾವನಾಗ್ ಥ್ಯಾಂಕ್ಸ್ ಹೇಳೋಣ. ಭಾವನಾ ನಮ್ಮ ಜೀವನದಲ್ಲಿ ಹೆಣ್ಣು ಎಷ್ಟು ಮುಖ್ಯ ಅಂತ ನನಗೆ ಇವತ್ತು ಗೊತ್ತಾಯ್ತು. ಅದರಲ್ಲೂ ನನ್ನ ಜೀವನದಲ್ಲಿ ಭಾವನಾ ನೀವು ತುಂಬ ಮುಖ್ಯ. ನೀವು ಬಂದರೆ ನನ್ನ ಜೀವನ, ಈ ಮನೆ ನಂದು ಗೋಕುಲ ಆಗುತ್ತೆ. ಯು ಆರ್ ದ ರೈಟ್ ಪರ್ಸನ್ ಆಸ್ ಮೈ ಲೈಫ್ ಪಾರ್ಟ್ನರ್. ಯು ಆರ್ ದ ಒನ್. ಥ್ಯಾಂಕ್ಸ್ ರೀ, ತುಂಬ ಥ್ಯಾಂಕ್ಸ್. ಸದ್ಯ ಎಲ್ಲ ಒಳ್ಳೇದೇ ಆಯ್ತಲ್ಲ. ನಾನಂತೂ ತುಂಬಾ ಹೆದರ್ಬಿಟ್ಟಿದ್ದೆ. ನೀವು ನಂಗೊಂಥರ ಲಕ್ಕಿ ರೀ.
ನೀವಿದ್ರೆ ನನ್ನ ಎಲ್ಲ ಕೆಲಸನೂ ಸಲೀಸಾಗತ್ತೆ. ಅಯ್ಯೋ, ನಿಮ್ ಕೂದಲೆಲ್ಲ ಬೆಳಗಾಗ್ಬಿಟ್ಟಿದೆ. ರೀ, ತಲೆ ಕೂದಲಲ್ಲ, ಮೀಸೆ ಬೆಳಗಾಗ್ಬಿಟ್ಟಿದೆ. ಒಂದ್ ನಿಮಿಷ. ಥ್ಯಾಂಕ್ಸ್. ಆ ಕರ್ಚೀಫ್ ನಂದು. ಇಟ್ಕೊಳ್ಳಿ, ಆದ್ರೆ ಇದನ್ನ ವಾಶ್ ಮಾಡ್ಕೊಳ್ಳಿ. ಇಲ್ಲ, ಹೀಗೆ ಇಟ್ಕೋತೇನೆ, ನಿಮ್ ನೆನಪಿಗೆ. ಇಟ್ಕೊಳ್ಳಿ, ಜೇಬಲ್ ಎಲ್ಲಾ ಕಡೆ ಇರುವೆ ಬರುತ್ತೆ, ಆಮೇಲೆ ಎಲ್ಲಾ ಕಡೆ ಕಚ್ಚುತ್ತೆ. ಏನ್ರಿ ನನ್ ಹಾಗೆ ನೋಡ್ತಿದ್ದೀರಾ? ಮುಂದುವರಿಸಿ. ಎಲ್ಲಾ ಕಡೆ ಕಚ್ಚತ್ತೆ. ಆಮೇಲೆ ಅಷ್ಟೇ, ಲೇಟ್ ಆಗಿದೆ, ನಮ್ಮ ಮನೆಗೆ ಹೋಗ್ಬೇಕು. ನೀವು ನಕ್ಕರು ಚೆನ್ನಾಗಿ ಕಾಣಿಸ್ತೀರಾ, ಕೋಪ ಮಾಡ್ಕೊಂಡ್ರು ಚೆನ್ನಾಗಿ ಕಾಣಿಸ್ತೀರಾ. ನಿಜ ಹೇಳ್ಬೇಕು ಅಂದ್ರೆ ನೀವು ರತ್ನಮಹಲಿಗೆ ಬಂದಾಗ್ನಿಂದ ನಾನು ತುಂಬಾನೇ ಖುಷಿಯಾಗಿದ್ದೀನಿ. ನೀವೇನ್ ಹೇಳ್ತಾ ಇದೀರೋ ನಂಗೆ ಅರ್ಥ ಆಗ್ತಿಲ್ಲ. ನೀವು ಅಂದ್ರೆ ನನಗಿಷ್ಟ ಕಣ್ರಿ. ನಿಮ್ಗೂ ನನ್ ಕಂಡ್ರೆ ಇಷ್ಟನ? ಹೇಳ್ರಿ, ನನ್ ಕಂಡ್ರೆ ಇಷ್ಟನ? ನಾನಿನ್ ಹೋಗ್ಲಾ? ನನ್ನ ಪ್ರಶ್ನೆಗೆ ಉತ್ತರ? ಏನು, ಲಕ್ಷ್ಮಿ ಮದ್ವೆ ನಿಶ್ಚಯ ಮಾಡ್ಬಿಟ್ಟಿದಾರ? ಹೌದಮ್ಮ, ಹುಡುಗನ ಮನೆಯವ್ರು ಬರ್ತಾರೆ, ಎಲ್ಲರ ಜೊತೆ ಮಾಡ್ಕೊಂತ ಅಳಿಸ್ ಹೇಳಿದಾರೆ. ಅಂತೂ ದರ್ಬಾರ್ ಸೀನ್ ಸುಡುವನೋ. ಬಾರೇಲಿ ಸುಂದ್ರಿ, ಬರ್ಕ. 1 kg ಬಾದಾಮಿ ಹಲ್ವಾ, 1 kg ತುಪ್ಪ ಹಾಕಿರೋ ಮೈಸೂರು ಪಾಕು, 1 kg ಕಾಸ್ಟ್ಲಿ ಮಿಕ್ಸರ್. ಇದೆಲ್ಲ ಕಾಸ್ಟ್ಲಿ ಐಟಮ್ಸ್ ಇರ್ಬೇಕು ಕಡೆ. ಯಾಕಂದ್ರೆ ಮನೆಗ್ ಬರ್ತಿರೋದು ಹಿಂದೆ ಅರಸರಾಗಿದ್ರಲ್ಲ, ವಿಜೇಂದ್ರ ಅರಸರು, ಅವ್ರ ಮನೆಗೆ. ಏನ್ ಮಾಡೋದಪ್ಪ, ನಮ್ಮ ಮನೆ ಹಳೇದೆ, ಆದ್ರೆ ಅರಸರ ರೀತಿ ರಿವಾಜೆಲ್ಲ ಕಮ್ಮಿ ಆಗ್ಬಾರ್ದಲ್ಲ, ಅದಕ್ಕೆ. ನಮ್ ರಕ್ತ ಬಸ್ತಾದ್ರೂ ರಾಜ ವೈಭವನ ಮಾಡ್ಲೇಬೇಕಲ್ಲ. ಇವರು ಕಂಡ್ಕೊಂಡವ್ರನ್ನೆಲ್ಲ ಕರೀತಾರೆ, ಬಂದವ್ರಿಗೆಲ್ಲ ಅತಿಥಿ ಸತ್ಕಾರ ನಡಿಬೇಕಲ್ಲ. ದುಡ್ಡು ಬೋಳಿಸ್ಕೊಳಕ್ಕೆ ಅಂತಾನೆ ನಾವಿದೀವಿ. ಯಾಕೆ ಹಾಗೆ ಮಾತಾಡ್ತಾ ಇದೀರಿ ಶಾರದಕ್ಕ? ಅದೆಷ್ಟೇ ಖರ್ಚಾದ್ರೂ ಪರವಾಗಿಲ್ಲ, ನಾನ್ ಕೊಡ್ತೀನಿ, ದಯವಿಟ್ಟು ಹಾಗೆಲ್ಲ ಮಾತಾಡ್ಬೇಡಿ. ಈ ಖರ್ಚಾಗೋದಿನ ನೀನ್ ಕೊಡ್ತೀಯಾ? ಹಿಂದೆ ಎಲ್ಲ ಖರ್ಚಾಗಿರ್ತೀನ ಯಾರು ಕೊಡ್ತಾರಮ್ಮ? ನೋಡ, ನಿನ್ಗೆ ಅಷ್ಟೊಂದು ರೋಷ ಇದ್ರೆ ಎಲ್ಲಾನು ಸೇರ್ಸ್ ಕೊಟ್ಬಿಡು. ಇಲ್ಲ ಅಂದ್ರೆ ಹೋಗಿ ನಿಮ್ಮ ಅಪ್ಪನ್ ಹೇಳು, ಕಂಡ್ಕೊಂಡವ್ರೆಲ್ಲ ಕರೆಯೋ ತೇವಲಾದ್ರೂ ಕಮ್ಮಿ ಆಗತ್ತೆ. ಶಾರದಕ್ಕ, ಇನ್ಮೇಲಿಂದ ಈ ಮನೆಗೆ ಯಾವ ಅತಿಥಿನೂ ಬರಲ್ಲ. ಲಕ್ಷ್ಮಿ, ಯಾಕೆ ಹಾಕೋತೀಯ? ಹಾಗೆಲ್ಲ ಮಾತಾಡ್ಬಾರ್ದು. ಇನ್ನೇನಮ್ಮ ಮತ್ತೆ,
ನಾವ್ ಇವ್ರ ಹಂಗಲ್ ಬದುಕ್ತಿದೀವಿ ಅಂತ ಪ್ರತಿ ಕ್ಷಣನೂ ಚುಚ್ಚಿ ಚುಚ್ಚಿ ಮಾತಾಡ್ತಾರೆ. ಶಾರದಾ, ತಪ್ಪಾಯ್ತು ಅಂತ ಹೇಳು. ಹೋಗ್ಲಿ ಬಿಡು ಸುರೇಂದ್ರ, ಅವಳ ಸಂಕಟ ಅವಳಿಗೆ. ಶಾರದಾ, ನಿನಗೆ ಹೇಳ್ತಾ ಇರೋದು ತಪ್ಪಾಯ್ತು ಅಂತ ಹೇಳು ಲಕ್ಷ್ಮಿಗೆ. ತಪ್ಪಾಯ್ತು ಕಣಮ್ಮ, ನಾನು ಕ್ಷಮಿಸ್ಬಿಡು. ಬಡ್ಕೋಬೇಕು. ನಿಮ್ಮನ್ನೆಲ್ಲ ನಮ್ಮ ಮನೆಗೆ ಬರೋದಕ್ಕೆ ಬಿಟ್ಕೊಂಡಲ್ಲ, ಅದೇ ನಾನ್ ಮಾಡಿ ದೊಡ್ಡ ತಪ್ಪು. ತಪ್ಪು 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 ದೇವಡ. ಇಲ್ಲ ಗುರುಗಳೇ, ನಾನೆಲ್ಲ ವ್ಯವಸ್ಥೆ ಮಾಡಿದ್ದೀನಿ, ನೀವು ಬನ್ನಿ ಅಷ್ಟೇ. ನಮಸ್ಕಾರ. ಸುರೇಂದ್ರ, ಇವ್ರಿಗೆಲ್ಲ ಹೇಳಿಬಿಡು, ನಾನು ಗುರುಗಳ ಹತ್ರ ಮಾತಾಡಿ ಎಲ್ಲ ವ್ಯವಸ್ಥೆ ಮಾಡಿದ್ದೀನಿ. ಅವರು ಭಾನುವಾರ ಗಂಡಿನ ಮನೆಯವ್ರನ್ನ ಕರ್ಕೊಂಡು ಬರ್ತಿದ್ದಾರೆ. ಈ ಸಾರಿನಾದರೂ ನಮ್ಮ ವಂಶದ ಮಾನ ಮರ್ಯಾದೆನ ಹರಾಜು ಹಾಕಬಾರ್ದು ಅಂತ ಹೇಳು. ಹಾಗೇನೆ ಈ ವಿಷಯದಲ್ಲಿ ನನ್ನನ್ನು ಯಾರು ಏನೋ ಮಾಡಬಾರ್ದು ಅಂತಾನು ಹೇಳ್ಬಿಡು. ಅಪ್ಪಾಜಿ, ಇಷ್ಟು ದಿವಸ ನಾನು ನಿಮ್ಮ ಮಾತನ್ನ ಮೀರಿಲ್ಲ, ಆದ್ರೆ ಈ ಸತಿ ನಿಮ್ಮ ಆಜ್ಞೆ ನಾನು ಪಾಲಿಸಕ್ ಆಗಲ್ಲ ಅಪ್ಪಾಜಿ. ಸುರೇಂದ್ರ, ಆ ಹುಡುಗಿಗೆ ಹೇಳು, ನಮ್ಮ ಮನೆತನದಲ್ಲಿ ಹಿರಿಯರು ತಗೊಂಡ ನಿರ್ಧಾರದಲ್ಲಿ ಕಿರಿಯರಿಗೆ ಮೂಗು ತೂರಿಸೋ ಅವಕಾಶ ಇಲ್ಲ ಅಂತ. ಆದ್ರೆ ಅಪ್ಪಾಜಿ, ಈ ವಿಚಾರದಲ್ಲಿ ನಾನು ಮಾತಾಡ್ಲೇಬೇಕಾಗತ್ತೆ. ಮದುವೆ ಅಂದ್ರೆ ಬರೀ ಗಂಡು ಹೆಣ್ಣು ನೋಡಿ ಶಾಸ್ತ್ರ ಮಾಡಿ ಹಿರಿಯರ್ಗೆ ಒಪ್ಪಿಗೆ ಕೊಟ್ರೆ ಸಾಕಾಗಲ್ಲ, ಇನ್ನೂ ಬೇರೆ ಬೇರೆ ವ್ಯವಸ್ಥೆಗಳನ್ನ ಮಾಡ್ಬೇಕಾಗತ್ತೆ. ಸುರೇಂದ್ರ, ಆ ಹುಡುಗಿನ ಕೇಳು, ಇನ್ನು ಏನು ಅವಶ್ಯಕತೆಗಳಿದೆ ಅಂತ. ದುಡ್ಡು ತಾನೇ ವ್ಯವಸ್ಥೆ ಅಂದ್ರೆ, ಅದಕ್ಕೂ ಎಲ್ಲ ವ್ಯವಸ್ಥೆ ಆಗಿದೆ. ಗಂಡಿನವರೇ ಎಲ್ಲ ಖರ್ಚನ್ನು ವಹಿಸ್ಕೊತಿದ್ದಾರೆ. ಮಾನ ಮರ್ಯಾದೆ ಇಲ್ಲದೆ ಅವರೆದುರಿಗೆ ನನ್ನ ಪರಿಸ್ಥಿತಿಯನ್ನೆಲ್ಲ ವಿವರಿಸಿದ್ದೀನಿ. ನನ್ನ ಮೇಲಿನ ಗೌರವದಿಂದ ಅವರು ಅದಕ್ಕೆಲ್ಲ ಒಪ್ಕೊಂಡು ಎಲ್ಲ ಖರ್ಚನ್ನು ಅವರೇ ವಹಿಸ್ಕೊತಿದ್ದಾರೆ. ಇನ್ಯಾರು ಇದರ ಬಗ್ಗೆ ಚಕಾರ ಎತ್ಕೊಂಡು ಏನೇ ಆಗಲಿ ಮದುವೆ ಆಗೇ ಆಗುತ್ತೆ.